ईश्वरं शिष्य प्रशिष्य रूपेण बोधकं गुरुमाश्रये यदंग्री कमलद्वन्द्वं तापत्रय निवारणं शांतेकपदं देवं सिद्धारूಢमहं भजे. ಎಲ್ಲರೂ 33ನೇ ಅಧ್ಯಾಯ ತಕ್ಕೊಂಡ್ರೆ ಎಲ್ಲರೂ ಗ್ರಂಥ ಮಹಾತ್ಮೆ ಎಲ್ಲರೂ ಹೇಳಿ. ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಬೀದಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳದಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಕಾಂತಿ, ವಿವೇಕ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. 33ನೇ ಅಧ್ಯಾಯ. ಸಿದ್ಧ ಸದ್ಗುರು ತನ್ನ ಗುರುವರ ಪಾದವಂದೇ ಸುಖಿಸಿದ ಪಾದತೀರ್ಥದಿ ಸತ್ಪರಿವೃತನಾದವನು ಪುನಃ ಬದುಕಿದ. ದುಃಖದೊಳು ಸತ್ಸಂಗವಿಲ್ಲದ ದುಃಖವೃಷ್ಟವು ಸುಖಗಳು ಈಶನಿಗೆ ಸರ್ವಾರ್ಪಣವ ಮಾಡುವುದು ಶ್ರೇಷ್ಠವು. ಶ್ರೀ ಸಿದ್ಧಾರೂಢೇಶ್ವರನೇ, ನೀನು ಭಕ್ತರಿಗೋಸ್ಕರ ಪರಮ ಉದಾರವೃತ್ತಿ. ನೀನು ದೀನ ಪಾಲಕನು ಮತ್ತು ಕೃಪಾಸಾಗರನು. ಇಂಥ ಜಗದ್ದಾರಕನಾದ ನಿನ್ನನ್ನು ಕುರಿತು ನಾನು ನಮಸ್ಕಾರ ಮಾಡುತ್ತೇನೆ. ನಿನ್ನ ಸತ್ತೆಯಿಂದಲೇ ಜಗತ್ತು ನಡೆಯುತ್ತದೆ. ಅಜ್ಞರಾದಂಥ ನಮಗೆ ನಿನ್ನ ಮಹಿಮೆ ತಿಳಿಯುವುದಿಲ್ಲ ಎಂದು ಇಂಥ ತುದಂಬಿಗಳಿಂದ ಮತ್ತು ನೀನೇ ಕೊಟ್ಟಿರುವ ಶಕ್ತಿಯಿಂದ ನಿನ್ನನ್ನು ವರ್ಣಿಸಲಿಕ್ಕೆ ಯತ್ನಿಸುವೆವು. ಸಮರ್ಥನಾದ ನೀನು ಒಲಿದೆಯೆಂದರೆ ನನ್ನ ಈ ಅಲ್ಪಮತಿಯು ಉತ್ತಮವಾಗಿ ನಿನ್ನ ಗುಣಕಥಾದಿಗಳನ್ನು ವರ್ಣಿಸುವುದಕ್ಕೆ ಒಳ್ಳೆಯ ಶಕ್ತಿ ಬರುವುದು. ಅಗಾಧವಾಗಿರುವ ನಿನ್ನ ಚರಿತ್ರ ವರ್ಣಿಸಬೇಕಾದರೆ ಅದಕ್ಕೆ ಶುದ್ಧ ಭಾವವು, ಶುದ್ಧವಾದ ಪ್ರೇಮವು ಇರತಕ್ಕದ್ದಾಗಿರುತ್ತದೆ. ಅಂಥ ಪ್ರೇಮದಶೆಯಿಂದ ಕಥೆಯು ಬಹು ವಿಶದವಾಗಿ ಅದರಲ್ಲಿ ಪ್ರೇಮಾನಂದ ಉಕ್ಕಿ ಬರುವುದು. ಹೇಗೆ ನಕ್ಷತ್ರದೊಳಗೆ ಚಂದ್ರಕಳೆ ಇರುವುದೋ ಹಾಗೆ ಸಂತ ಕಥೆಗಳ ಮಧ್ಯದಲ್ಲಿ ನಿನ್ನ ಲೀಲೆ ಇರುವುದು. ನೀನು ಸಪ್ತ ಮಂಡಳಿಯಲ್ಲಿ ಶೋಭಿಸುತ್ತಿರುತ್ತಿ ಎಂದು ಈ ಸಾರಿ ಸಂತ ಕಥೆಯನ್ನು ವರ್ಣಿಸುವೆನು. ಶ್ರೀ ಸಿದ್ಧಾರೂಢರು ಸ್ವತಃ ಹೇಳುತ್ತಾರೆ, ಇವತ್ತಿನ ದಿವಸ ಸಂತ ಕೀರ್ತಿ ವರ್ಣಿಸತಕ್ಕದ್ದು. ಅದೇ ನಮಗೆ ವಿಶೇಷವಾಗಿ ಸೇರುವುದು. ಆದ್ದರಿಂದ ಈಗಲೇ ಕಥೆಯನ್ನು ಆರಂಭಿಸುವ ನಾವು. ಯಾವ ಮಹಾತ್ಮರು ಮಡಿವಾಳ ಸ್ವಾಮಿ ಎಂಬ ನಾಮಧೇಯದಿಂದ ಕರಗ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದರೋ ಅವರ ಚರಿತ್ರೆಯನ್ನು ನಾನು ಶ್ರವಣ ಮಾಡಲಿಚ್ಛಿಸುವೆನು. ಅದನ್ನೇ ಹೇಳುವಂಥವ ನಾನು. ಸಿದ್ಧ ಸದ್ಗುರುಗಳ ಈ ಆಜ್ಞೆ ಮಾನ್ಯ ಮಾಡಿ ಸದ್ಗುರುಗಳು ತಮ್ಮ ಯೌವನ ಕಾಲದಲ್ಲಿ ಒಬ್ಬಳಿಗೆ ತಂದಿದ್ದಾಗ ನಡೆದ ಪೂರ್ವಕತೆಯನ್ನು ಸ್ಮರಣೆಗೆ ತಂದು ಹೇಳುವೆನು. ಪೂರ್ವದ ರಾಜಧಾನಿಯಾದ ಕಿತ್ತೂರು ನಗರವು ಕರ್ನಾಟಕ ದೇಶದಲ್ಲಿ ಬಹು ಸುಂದರವಾಗಿಯೂ ಅನೇಕ ವನೋಪಗಳಿಂದ ಮನೋಹರವಾಗಿತ್ತು. ಸಕಲ ವೇದಶಾಸ್ತ್ರದಲ್ಲಿ ಪಾರಂಗತನಾದ ಒಬ್ಬ ಮಹಾತ್ಮನು ಈ ನಗರದಲ್ಲಿ ವಾಸ ಮಾಡುತ್ತಿದ್ದನು. ಆತನ ಹತ್ತಿರ ಮಡಿವಾಳಪ್ಪ ಎಂಬ ನಾಮವುಳ್ಳ ಒಬ್ಬ ಬ್ರಹ್ಮಚಾರಿಯು ವಿದ್ಯಾರ್ಥಿಯಾಗಿ ಬಂದನು. ಈತನು ವಿದ್ಯಾಭ್ಯಾಸದಲ್ಲಿ ಬಹು ಚತುರನಾಗಿದ್ದು ತೀವ್ರವಾಗಿ ವಿದ್ಯಾಗ್ರಹಣ ಮಾಡುತ್ತಾ ಗುರುಕೃಪೆಯಿಂದ ಸಕಲ ವೇದ ಶಾಸ್ತ್ರಾದಿಗಳನ್ನು ಮುಖೋದ್ಗತ ಮಾಡಿಕೊಂಡನು. ಒಂದಾನೊಂದು ದಿವಸ ಗುರುಗಳು ಗ್ರಾಮಾಂತರಕ್ಕೆ ಹೋಗಿರುವಾಗ ಅವರ ಮಠದೊಳಗೆ ಇಬ್ಬರು ರಾಜಕನ್ನಿಕೆಯರು ಬಂದು ಒಬ್ಬಂಟಿಗನಾಗಿರುವ ಮಡಿವಾಳಪ್ಪನನ್ನು ನೋಡಿದರು. ಆಗ ಆ ತರುಣಿಯರು ಈತನ ಮನೋವೃತ್ತಿ ಪರೀಕ್ಷಾರ್ಥವಾಗಿ ನಾನಾ ಪ್ರಕಾರದ ಕಾಮಚೇಷ್ಟೆಗಳನ್ನು ಮಾಡಲಾರಂಭಿಸಿದರು. ಆದರೆ ಆತನು ಕಾಮನ್ನು ಜಯಿಸಿದಂಥವನಾದ್ದರಿಂದ ಆತನ ವೃತ್ತಿಯು ಅಚಲವಾಗಿ ನಿಂತಿತ್ತು. ಆತನ ವೈರಾಗ್ಯವು ಅತ್ಯದ್ಭುತವಾಗಿದ್ದು ಸ್ತ್ರೀಯರ ಕಡೆಗೆ ಅಕಸ್ಮಾತ್ತಾಗಿ ಸಹ ನೋಡುತ್ತಿದ್ದಿಲ್ಲ ಮತ್ತು ತನ್ನ ಅಧ್ಯಯನದಲ್ಲಿಯೇ ಸ್ವಸ್ಥಚಿತ್ತನಾಗಿದ್ದು ಕಿಂಚಿತ್ ಮಾತ್ರವೂ ಮಾತನಾಡದೇ ಇದ್ದನು. ಆಗ ಆ ತರುಣಿಯರು ಮನಸ್ಸಿನಲ್ಲಿ ಅತ್ಯಂತ ಚಕಿತರಾಗಿ ತಮ್ಮ ಗೃಹವನ್ನು ಕುರಿತು ಹೋಗುವಂತವರಾದರು. ಮಡಿವಾಳ ಮುನಿಯಾದರೂ ಬಹು ಕ್ರೋಧದಿಂದ ಅನ್ನುತ್ತಾನೆ, ಈ ತರುಣಿಯರು ಬಹು ಉಪದ್ರವ ಕೊಡುವರು. ನಾನು ಈಗ ಈ ಗ್ರಾಮವನ್ನೇ ಬಿಟ್ಟು ಹೋಗುವೆನು. ಆದರೆ ನಾನು ಬರುವಷ್ಟರಲ್ಲಿ ಇದು ನಾಶವಾಗಿ ಹೋಗುವುದು ಎಂದು ಅನ್ನುತ್ತಾ ಹೊರಟು ಹೋದನು. ತಾನು ಉಂಡಂತ ಗೋತ್ರವನ್ನು ಹರಿದು ಹಾಕಿ ಆಶ್ರಮ ತ್ಯಾಗ ಮಾಡಿ ತತ್ಕಾಲವೇ ಉತ್ತರ ಹಿಂದೂಸ್ತಾನವನ್ನು ಕುರಿತು ಹೋಗುವಂತವನಾದನು.
ದಿಗಂಬರ ರೂಪ ಧರಿಸಿ ಏಕಾಂಗಿಯಾಗಿ ಮಾರ್ಗದ ಮೇಲೆ ನಡೆಯುತ್ತಿರುವಾಗ ಈತನು ಸಾಕ್ಷಾತ್ ವಿದ್ಯಾಸೂರ್ಯನು ಎಂಬಂತೆ ಮುಖದ ಮೇಲೆ ತೇಜ ಕಾಣಿಸುತ್ತಿದ್ದುದನ್ನು ನೋಡಿ ಎಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತಿತ್ತು. ಮಡಿವಾಳ ಸ್ವಾಮಿಯು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾದದಿಂದ ಎಲ್ಲಾ ಪಂಡಿತರನ್ನು ಜಯಿಸಿ ಕ್ಷೇತ್ರದಲ್ಲೆಲ್ಲ ಕೀರ್ತಿ ಪಸರಿಸುತ್ತಾ ಈ ಪ್ರಕಾರ ಬಹುಮಾನವನ್ನು ಸಂಪಾದಿಸಿದನು. ಅನಂತರ ಮಡಿವಾಳ ಸ್ವಾಮಿಯು ವಿಶ್ವನಾಥನ ದರ್ಶನವನ್ನು ತೆಗೆದುಕೊಂಡು ಒಂದು ಏಕಾಂತದಲ್ಲಿ ಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿ ಹೀಗೆ ವಿಚಾರಿಸುವಂತವನಾದನು. ಆಹಾ, ನಾನು ಅತ್ಯಂತ ವಿರಕ್ತಿಯುಕ್ತನಾಗಿ ಎಲ್ಲಾ ವಿಷಯವನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದೆನು. ಇಲ್ಲಿಗೆ ಬಂದು ಇದೇ ಮೂರ್ಖತ್ವವನ್ನು ಮಾಡಿದೆ. ಸಮಸ್ತ ಪಂಡಿತರನ್ನು ಜಯಿಸಿ ಅವರ ಮುಖಭಂಗ ಮಾಡಿ ನಾನು ಬಹಳ ಮಾನವನ್ನು ಸಂಪಾದಿಸಿದೆ. ಆದರೆ ಅವರು ಅತ್ಯಂತ ಖಿನ್ನರಾಗಿ ಮಹಾ ದುಃಖವನ್ನು ಹೊಂದಿದ್ದಾರೆ. ಇಂದ್ರಿಯಗಳ ವಿಷಯಗಳನ್ನು ನಾನು ಬಿಟ್ಟು ಬಂದೆ, ಆದರೆ ಮಾನ ವಿಷಯವನ್ನು ಸಂಗ್ರಹಿಸಿ ನಾನು ಮೋಸ ಹೊಂದಿದೆ. ಅಭಿಮಾನದಿಂದ ಪೂರ್ಣವಾಗಿ ಮುಂದಲ್ಪಟ್ಟು ಅವಿಚಾರ ಮೂಲಕ ವ್ಯಕ್ತವಾಗಿ ನಾನು ವಂಚಿಸಲ್ಪಟ್ಟೆ. ವಾದದಲ್ಲಿ ಪಂಡಿತರನ್ನು ಜಯಿಸಿದ್ದರಿಂದ ನಾನು ಬ್ರಹ್ಮರಾಕ್ಷಸನಾಗಬೇಕಾಗುವುದು. ನಾನು ಬ್ರಹ್ಮ ಜಿಜ್ಞಾಸವನ್ನು ಮಾಡದಿದ್ದರಿಂದ ನನ್ನ ಈ ವೈರಾಗ್ಯ ವೇಷವಾದರೂ ವ್ಯರ್ಥವಾಗಿ ಹೋಯಿತು. ಎರಡನೆಯವರಿಗೆ ದುಃಖ ಕೊಟ್ಟಿದ್ದರಿಂದ ನನ್ನ ಪಾರಮಾರ್ಥವೆಲ್ಲ ನಾಶವಾಯಿತು. ಮಾನದ ಸಲುವಾಗಿ ನನ್ನದೇ ಹಾನಿ ಮಾಡಿಕೊಂಡೆ. ಇವತ್ತಿನಿಂದ ನನ್ನ ಮುಖದೊಳಗಿಂದ ಸಂಸ್ಕೃತ ಭಾಷೆಯು ಹೊರಡಬಾರದು. ಹೀಗೆ ಅನ್ನುತ್ತಾ ಮಹಾ ಅನುತಾಪ ಹೊಂದಿದವನಾಗಿ ತನ್ನ ಹತ್ತಿರ ಇದ್ದ ಭೂಷಣಗಳನ್ನೆಲ್ಲ ಬಡವರಿಗೆ ಹಂಚಿಬಿಟ್ಟನು. ಕೂಡಲೇ ಹಿಮಾಲಯ ಪರ್ವತವನ್ನು ಕುರಿತು ಹೊರಟು ಹೋಗಿ ಅಲ್ಲಿ ಒಂದು ಏಕಾಂತ ಸ್ಥಾನವನ್ನು ನೋಡಿ ತಪಸ್ಸು ಮಾಡುತ್ತಾ ಇದ್ದು ಮನಸ್ಸನ್ನು ದೃಢವಾದ ಅಭ್ಯಾಸದಲ್ಲಿ ಇಡುವಂತವನಾದನು. ಕೆಲವು ಕಾಲದ ನಂತರ ಮನಸ್ಸಿನ ವೃತ್ತಿಯು ಅತ್ಯಂತ ದೃಢವಾಗಿ ಶಾಂತಿ ತೇಜವು ಮುಖದ ಮೇಲೆ ಭಾವಿಸುವಂತಾಯಿತು. ಅದೇ ಸಮಯದಲ್ಲಿ ಜೀವನ್ಮುಕ್ತಿ ಸ್ಥಿತಿಯು ಆತನಿಗೆ ಪ್ರಾಪ್ತವಾಯಿತು. ಈ ಪ್ರಕಾರ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಹಿಮಾಲಯ ಗಿರಿಯನ್ನು ಬಿಟ್ಟು ದಕ್ಷಿಣಕ್ಕೆ ಬಂದು ಕಿತ್ತೂರು ಗ್ರಾಮದ ಸಮೀಪವನ್ನು ನೋಡುವಾಗ ಅದೆಲ್ಲ ನಾಶವಾಗಿ ಹೋಗಿತ್ತು. ನಗರದಲ್ಲಿ ವರಚಕ್ರ ಪ್ರವೇಶವಾಗಿ ರಾಜಗೃಹದೊಳಗಿನ ಸ್ತ್ರೀಯರ ಸಮೇತ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು. ಇದನ್ನು ನೋಡಿ ಮಡಿವಾಳ ಸ್ವಾಮಿಗೆ ಬಹು ದುಃಖವಾಯಿತು. ಮಹಾತ್ಮನಿಗೆ ಯಾವ ರೀತಿ ಚಲನವಾಗುವುದೋ ಆ ಸ್ಥಾನ ಶಾಪಗ್ರಸ್ತರಿಗೆ ತಕ್ಕದ್ದು. ಮಹಾತ್ಮನು ಆ ಸ್ಥಾನವನ್ನು ತನ್ನ ಅನುಗ್ರಹದಿಂದ ರಕ್ಷಿಸುವುದಿಲ್ಲವಾದರೆ ಆ ಕೂಡಲೇ ನಷ್ಟವಾಗುವುದು. ಇರಲಿ. ಈ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿ ಹೋಗಿ ಇರುವಂತವರಾದರು. ಇವರ ಜ್ಞಾನ ಸ್ಥಿತಿಯನ್ನು ತಿಳಿದಿರುವ ಅನೇಕ ಜನ ಭಕ್ತರು ನಿತ್ಯದಲ್ಲಿ ದರ್ಶನಕ್ಕೆ ಬರುತ್ತಿದ್ದರು. ಎಲ್ಲಾ ಭಕ್ತ ಜನರು ಕೂಡಿ ಒಂದು ಹಳ್ಳದ ದಂಡೆಯಲ್ಲಿ ರಮ್ಯಸ್ಥಾನವನ್ನು ನೋಡಿ ಅವರಿಗೆ ಮಠವನ್ನು ಕಟ್ಟಿಸಿಕೊಟ್ಟರು. ಮತ್ತು ಅಂದಿನಿಂದ ಮಡಿವಾಳ ಸ್ವಾಮಿಯವರು ಆ ಮಠದಲ್ಲಿ ಇರುವಂತವರಾದರು. ಇವರ ಸೇವಾ ಮಾಡುವ ದಶೆಯಿಂದ ಬಹುಮಂದಿ ಶಿಷ್ಯರು ಇರುತ್ತಿದ್ದರು. ಏನೋ ಒಂದು ನಿಮಿತ್ತದಿಂದ ಆ ಮಹಾತ್ಮನ ದೃಷ್ಟಿ ನಾಶವಾಗಿ ಕುಳ್ಳರಾದರು. ಇದೇ ಸಮಯದಲ್ಲಿ ಸಿದ್ಧಾರ್ಥರು ಹುಬ್ಬಳ್ಳಿಯಲ್ಲಿ ಬಂದು ಭಕ್ತರ ಸಲುವಾಗಿ ಎಲ್ಲ ಆರಂಭಿಸಿದರು. ಅವರಾದರೂ ಮಡಿವಾಳ ಸ್ವಾಮಿಯವರ ಕೀರ್ತಿಯನ್ನು ಬಹಳವಾಗಿ ಕೇಳುತ್ತಿದ್ದರು. ಒಂದಾನೊಂದು ಕಾಲದಲ್ಲಿ ಸಿದ್ಧಾರ್ಥರು ಕೆಲವು ಭಕ್ತರನ್ನು ಕೂಡಿಕೊಂಡು ಮಡಿವಾಳಪ್ಪನವರ ದರ್ಶನಕ್ಕೋಸ್ಕರ ಗರಗ್ರಾಮಕ್ಕೆ ಹೋಗುವಂತವರಾದರು. ಅವರ ದರ್ಶನಕ್ಕೆ ಬಂದಾಗ ಆ ಭಕ್ತ ಜನರಿಗೆ ನಿಮ್ಮದ್ಯಾವ ಸ್ಥಾನವೆಂದು ಮಡಿವಾಳಪ್ಪನವರು ಕೇಳಲು ಅವರು ಹುಬ್ಬಳ್ಳಿ ಅಂದರು. ಅದಕ್ಕೆ ಸ್ವಾಮಿಯವರನ್ನು ಕುರಿತು ಅನ್ನುತ್ತಾರೆ, ನಿಮ್ಮ ಊರಿಗೆ ಒಬ್ಬ ಶಿವಯೋಗಿ ಬಂದಿರುವನೆಂದು ಕೇಳಿರುತ್ತೇನೆ. ಅದಕ್ಕೆ ಅವರು ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಂದಿರುತ್ತೇವೆ ಅಂದರು. ಹಾಗೆ ಮಡಿವಾಳ ಸ್ವಾಮಿಯವರನ್ನುತ್ತಾರೆ, ಸಾಗು, ನಮಗೆ ನಿನ್ನ ಹೆಸರು ಹೇಳು. ಅದಕ್ಕೆ ಸಿದ್ಧರು ನನಗೆ ಆರುಡ ಅನ್ನುತ್ತಾರೆ ಎಂದು ಹೇಳಿದರು. ಮಡಿವಾಳಪ್ಪನವರ ಹೆಸರು ಆರುಡ ಅನ್ನುತ್ತೆ. ಒಮ್ಮೆಗೆ ಮೇಘದೊಳಗಿಂದ ಇಳಿದು ಬಂದಿದ್ದೇನು? ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯೋ ಇಲ್ಲವೋ? ನಿನ್ನ ತಾಯಿಯ ಹೆಸರು ಹೇಳು ಅಂದರು. ಅದಕ್ಕೆ ಸಿದ್ಧರು ಅನ್ನುತ್ತಾರೆ, ನಿಜವಾಗಿ ನಾನು ಮಾಯವನ್ನು ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು. ಉದರದೊಳಗೆ ಜನನವೆಂಬುದು ಮಿಥ್ಯವಾಗಿರುತ್ತದೆ. ಆಗ ಮಡಿವಾಳ ಸ್ವಾಮಿಯವರು ಸಿದ್ಧರನ್ನ ಸಮೀಪ ಕರೆದು ಅವರನ್ನು ಸ್ಪರ್ಶಿಸಿ ನೋಡಿ ಬಹಳ ಕೃಷಿವಾದ ಶರೀರ ಉಳ್ಳಂತವರಾಗಿ ಕಂಡು ಚಿಂತಿಸುತ್ತಾರೆ. ಸತ್ಯವಾಗಿ ಈತನ ದೇಹವನ್ನು ದಂಡಿಸಿರುತ್ತಾನೆ ಮತ್ತು ಮನಸ್ಸು ಸಹ ಶನಿಯಿಂದ ಖಂಡಿಸುತ್ತಿರುವುದು. ಇವುಗಳ ವಿನಃ ಆಗತಕ್ಕ ಜ್ಞಾನವಾದರೂ ನಿಜವಲ್ಲ. ಹೀಗೆಂದುಕೊಂಡು ಸಿದ್ಧರನ್ನು ಕುರಿತು ವಿಚಾರಿಸುತ್ತಾರೆ, ನೀನು ಸಂಚಾರ ಮಾಡುತ್ತಿರುವಾಗ ಇಂಥದ್ದೊಂದು ನಗರವನ್ನು ಕಂಡೇನು? ಯಾವಲ್ಲಿ ಸರ್ವ ಪ್ರದೇಶಗಳಲ್ಲಿ ಮಂಗಗಳೇ ಆಡುತ್ತಿರುವವು? ಸಿದ್ಧರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ದೇಹವೇ ಈ ನಗರವಿರುತ್ತದೆ. ಚಪಲವಾದ ಮನೋವೃತ್ತಿಗಳೇ ಇದರ ಸರ್ವ ಪ್ರದೇಶದಲ್ಲಿ ಆಡುವ ಮಂಗಗಳು. ಆಗ ಸಿದ್ಧರು ಉತ್ತರ ಕೊಡುತ್ತಾರೆ, ಸತ್ಯವಾಗಿ ನಾನು ಒಂದು ಊರು ನೋಡಿರುತ್ತೇನೆ. ಅದರಲ್ಲಿ ಎಲ್ಲಾ ಕಡೆಯಲ್ಲಿಯೂ ನಾಯಿಗಳೇ ಅಡ್ಡಾಡುತ್ತಿರುತ್ತವೆ.
ಇತರರು ಯಾರ್ಯಾರು ಇಲ್ಲ. ಆಗ ಮಡಿವಾಳ ಸ್ವಾಮಿಗಳು ಕೇಳುತ್ತಾರೆ, ಇಷ್ಟು ನಾಯಿಗಳಿಗೆ ಅನ್ನ ಯಾರು ಹಾಕುತ್ತಾರೆ? ಸಿದ್ಧರುತ್ತಾರೆ, ಅನ್ಯ ಗ್ರಾಮಗಳು ಸಮೀಪ ಇವು, ಅವುಗಳೊಳಗಿನ ಜನರು ಕೊಡುತ್ತಾರೆ. ಅದು ಹೇಗೆಂದರೆ, ಆ ಇತರ ಗ್ರಾಮಗಳಲ್ಲಿ ಪ್ರಾಣಿಗಳು ಸತ್ತವೆಂದರೆ ಅವನ್ನು ಈ ನಾಯಿಗಳ ಗ್ರಾಮದಲ್ಲಿ ತಂದು ಹಾಕುವರು. ಅವುಗಳ ಮಾಂಸವನ್ನು ತಿಂದು ಈ ನಾಯಿಗಳು ಬದುಕುತ್ತವೆ. ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿರುವ ನಾಯಿಗಳೇ ಮನೋವೃತ್ತಿಗಳು. ಅನ್ಯ ಗ್ರಾಮಗಳೆನ್ನುವೇ ಪಂಚಭೂತಗಳು. ಸತ್ತ ಪಶುಗಳು ನಿರ್ಜೀವವಾಗಿರುವ ವಿಷಯಗಳು. ಇವನ್ನು ಸೇವಿಸಿ ಆ ಮನೋವೃತ್ತಿಗಳು ಪುಷ್ಟವಾಗಿರುತ್ತವೆ. ಸಿದ್ಧರ ಚತುರ್ಭಾಷಣವನ್ನು ಕೇಳಿ ಇವರ ಹೃದ್ಗತ ಜ್ಞಾನಸ್ಥಿತಿಯನ್ನು ಮಡಿವಾಳಪ್ಪನವರು ತಿಳಿದುಕೊಂಡು ಪುನಃ ಕೇಳುತ್ತಾರೆ, ಇಂಥದ್ದೊಂದು ಮನೆಯನ್ನು ನೋಡಿದೆಯೇನು? ಅದರ ಪಾಕಶಾಲೆಯಲ್ಲಿ 3 ಅದ್ಭುತವಾದ ಮನೆಗಳು ಕೂಡಿರುತ್ತವೆ. ಇವುಗಳಲ್ಲಿನ ನೀರೇ ತೆಗೆದುಕೊಂಡು ಪಾಕಕಾರ ನಡೆದಿರುವುದು. ಆ ಪಾಕಶಾಲೆಯಿಂದ ಹೊರಗೆ ಬರಲಿಕ್ಕೆ 3 ಹರದಾರಿ ಉದ್ದದಾರಿ ಇರುವುದು. ಇಂಥದ್ದೊಂದು ಮನೆಯನ್ನು ಕಂಡಿದ್ದೀಯಾದರೆ ನನಗೆ ಹೇಳು. ಸಿದ್ಧರಂದರು, ನಾನು ನೋಡಿದ್ದೇನೆ. ದೇಹವೇ ಆ ಮನೆಯು, ತ್ರಿಪುಟವೇ ಇಲ್ಲಿನ ಪಾಕಶಾಲೆಯು, ನಾಡಿಂದ್ರಯವೇ ಇಲ್ಲಿ ಕೂಡಿರುವ 3 ನದಿಗಳು. ಇವುಗಳಿಂದ ಆಗುವ ಪಾಕವು ಸಮಾಧಿ ಇರುವುದು. ಅಲ್ಲಿಂದ ಜಾಗೃತಾವಸ್ಥೆಯೆಂಬ ಹೊರಗೆ ಬರಲಿಕ್ಕೆ ಮಾತ್ರಾತ್ರಯ ಅವಸ್ಥಾದ ಸೂಚಕಗಳೇ 3 ಹರದಾರಿ ಉದ್ದ ರಸ್ತೆಯು. ಈ ಪ್ರಕಾರ ಸಿದ್ಧರೊಂದದ್ದು ಕೇಳಿ ಮಡಿವಾಳ ಸ್ವಾಮಿಯವರಿಗೆ ಅತ್ಯಂತ ಆನಂದವಾಗಿ ಹುಬ್ಬಳ್ಳಿ ಭಕ್ತರನ್ನು ಕುರಿತು ಅನ್ನುತ್ತಾರೆ, ದೈವಯೋಗದಿಂದ ಸಿಕ್ಕಿದ ಇಂಥ ಮಹಾತ್ಮನ ಸಂಗತಿಯ ಮಹಿಮೆಯಿಂದ ನೀವು ಧನ್ಯರಾಗುವಿರಿ. ಈತನ ದೃಢಭಾವವನ್ನು ಬಯಸಿರಿ. ಆಮೇಲೆ ಸ್ವಾಮಿಯವರು ಸಿದ್ಧರನ್ನು ಕುರಿತು ಅನ್ನುತ್ತಾರೆ, ನಾನು ಹೇಳುವುದನ್ನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೋ. ವಾಕ್, ಹಸ್ತ ಮತ್ತು ಶಿಸ್ತ ಈ 3 ಇಂದ್ರಿಯಗಳನ್ನು ಸ್ವಾಮಿಟ್ಟುಕೋ. ಇನ್ನೊಂದು ಹೇಳುವುದೇನೆಂದರೆ, ಹುಬ್ಬಳ್ಳಿ ಜನರು ಮೇಲಕ್ಕೆ ಎತ್ತಿ ಕೆಳಗೆ ಹಾಕುವರು ನೋಡು. ಇದನ್ನು ಕೇಳಿ ಸಿದ್ಧರು ಅದರ ಭಯವಿಲ್ಲ, ಯಾಕೆಂದರೆ ನಿಮ್ಮ ಕೃಪೆಯಿಂದ ಈ ವಿಷಯವನ್ನೆಲ್ಲ ವರ್ಧಿಸಿರುತ್ತೇನೆ ಅಂದರು. ಮಡಿವಾಳ ಸ್ವಾಮಿಯವರು ಪುನಃ ಸಿದ್ಧರಿಗೆ ಅನ್ನುತ್ತಾರೆ, ಭಕ್ತಜನರು ನಿನಗೆ ವಸ್ತ್ರ ದ್ರವ್ಯಗಳನ್ನು ಕೊಡುವರು. ಅವನ್ನು ಇತರಿಗೆ ಕೊಡದೆ ಹಾಗೆ ನಮಗೆ ಕಳಿಸಿಕೊಡುತ್ತಿರು. ಅದಕ್ಕೆ ನಗುತ್ತಾ ಸಿದ್ಧರನ್ನುತ್ತಾರೆ, ಸ್ವಾಮಿ, ನೀವು ವಿರಕ್ತರೆಂದು ನಾನು ತಿಳಿದಿದ್ದೆ. ನೀವು ಸತ್ಯವಾಗಿ ದ್ರವ್ಯವನ್ನು ಸ್ವೀಕರಿಸುತ್ತೀರಾದರೆ ನನಗೆ ಅಷ್ಟು ಹಣವನ್ನು ಕೊಡಿರಿ. ಅದನ್ನು ತೆಗೆದುಕೊಂಡು ದೊಡ್ಡ ವ್ಯಾಪಾರವನ್ನು ಮಾಡಿ ಅಪಾರ ಹಣ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ನಿಮಗೇನೆ ತಂದು ಕೊಡುವೆನು. ಸಿದ್ಧರ ಈ ಚತುರ್ಭಾಷಣವನ್ನು ಮಡಿವಾಳ ಸ್ವಾಮಿಯವರು ಕೇಳಿ ಬಹು ಪ್ರೇಮಯುಕ್ತರಾಗಿ ಸಿದ್ಧರನ್ನು ಆಲಂಕಿಸಿ, ನೀನು ಸ್ವಬಂಧ ಭೇಟಿಯಾಗಿ ಅಂದರು. ವಸ್ತ್ರ ದ್ರವ್ಯಾದಿಗಳೆಂಬುವೇ ಬ್ರಹ್ಮಾನುಭವ. ಅದನ್ನು ಅನಧಿಕಾರಿಗೆ ಇರುವಂಥವರಿಗೆ ಕೊಡಬಾರದು. ಆದರೆ ಗುರುಚರಣಗಳಲ್ಲಿ ಅದನ್ನು ಜತನ ಮಾಡತಕ್ಕದ್ದು ಎಂಬ ಈ ಅರ್ಥದಿಂದ ಸ್ವಾಮಿಯವರು ಅಂದರು. ಅದಕ್ಕೆ ಸಿದ್ಧವೃತ್ತ ಕೊಟ್ಟಿದ್ದೇನೆಂದರೆ, ನಿಮ್ಮ ಅನುಭವವನ್ನೇ ನನಗೆ ಕೊಡಲಿ. ಅದನ್ನು ತೆಗೆದುಕೊಂಡು ಮನದಿಂದ ವೃತ್ತಿಗೊಳಿಸಿ ತಂದು ನಿಮ್ಮ ಚರಣಗಳಿಗೆ ಅರ್ಪಿಸಿರುವೆನು. ಇದೇ ಸಮಯದಲ್ಲಿ ಒಂದು ಮಹಾ ಕೋಲಾಹಲ ಧ್ವನಿ ಹೊರಗಿನಿಂದ ಕೇಳಿ ಬಂತು. ಅದನ್ನು ಕೇಳಿ ಮಡಿವಾಳ ಸ್ವಾಮಿಯವರು ಅದೇನೆಂದು ತಿಳಿದುಕೊಂಡು ಬಂದು ಹೇಳೆಂದು ಒಬ್ಬ ಶಿಷ್ಯನಿಗೆ ಆಜ್ಞಾಪಿಸಿದರು. ಅವನು ಹೊರಗೆ ಹೋಗಿ ನೋಡುವಾಗ ಒಬ್ಬ ಮನುಷ್ಯನು ಆ ಕಡೆ ಸುತ್ತಿರುತ್ತಾನೆ. ಅವನ ಹತ್ತಿರ ಬಂದು ಆತನ ಹೆಂಡತಿ ಮಕ್ಕಳು ಬಹಳ ಆಕ್ರಾಂತ ಮಾಡುತ್ತಿರುವರು. ಇತರ ಅನೇಕ ಮಂದಿ ಅಲ್ಲಿ ಕೂಡಿದೆ. ಈ ಪ್ರಕಾರ ನಡೆದಿರುವುದನ್ನು ಆ ಶಿಷ್ಯನು ಕಂಡು ಸ್ವಾಮಿಗಳವರಿಗೆ ಬಂದು ತಿಳಿಸಿದ ಕೂಡಲೇ ಅನ್ನುತ್ತಾರೆ, ಈಗಲೇ ಈ ಸಿದ್ಧರ ಪಾದವನ್ನು ಮಾಡಿಕೊಂಡು ಹೋಗಿ ಅವನ ಅಂಗಕ್ಕೆಲ್ಲ ಹಚ್ಚಿ ಮುಖದಲ್ಲಿಯೂ ಹಾಕಿ ಎಲ್ಲರೂ ಭಜನೆ ಮಾಡಿದರೆಂದರೆ ಅವನು ನಿಶ್ಚಯವಾಗಿ ಬದುಕುವನು. ಆಗ ಭಕ್ತರೆಲ್ಲ ಕೂಡಿ ಸಿದ್ಧರಿಗೆ ಒಂದು ಆಸನವನ್ನು ಕೂಡಿಸಿ ಬಹು ಪ್ರೇಮದಿಂದ ಅವರ ಚರಣಗಳನ್ನು ಪ್ರಕ್ಷಾಳಿಸಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ಮೃತನಾದವನ ಮುಖದಲ್ಲಿ ಹಾಕಿದರು ಮತ್ತು ಶರೀರಕ್ಕೂ ಲೇಪಿಸುವಂತವರಾದರು. ಒಂದು ಗಳಿಗೆ ಹೊತ್ತು ಭಜನ ಮಾಡುತ್ತಲೇ ಆ ಮೃತನಾದವನ ಶರೀರವು ಅಕಸ್ಮಾತ್ತಾಗಿ ಚಲನವಾಗಲಿಕ್ಕೆ ಹತ್ತಿ ಕೂಡಲೇ ಆತನು ಎದ್ದು ಕುಳಿತನು. ಇದನ್ನು ನೋಡಿ ಎಲ್ಲರೂ ಅತ್ಯಂತ ಆನಂದಭರಿತರಾದರು. ಆಗ ಆತನ ಪತ್ನಿಯು ಬಂದು ಆ ಇಬ್ಬರು ಮಹಾತ್ಮರ ಚರಣಗಳಿಗೆ ಬಿದ್ದು ಸ್ತುತಿಸುವಂತವಳಾಗಿ ಅನ್ನುತ್ತಾಳೆ, ಏ ದೀನೋದ್ಧಾರಕರೇ, ಶಿವ ವಿಷ್ಣು ರೂಪಗಳಿಂದ ಇದ್ದಂತೆ ನೀವಿಬ್ಬರು ಏಕಾಗಿರುತ್ತೀರಿ. ನನಗೆ ನೀವು ಇವತ್ತಿನ ದಿವಸ ಪ್ರತಿದಾನವನ್ನು ಕೊಟ್ಟು ಸನಾತನವನ್ನು ಮಾಡಿದಿರಿ. ಆಗ ಆಕೆಯ ಪತಿಯಾದರೂ ಸಶಕ್ತನಾಗಿ ಎದ್ದು ಬಂದು ಇಬ್ಬರ ಚರಣಗಳಿಗೆ ಸದ್ಭಾವ ನಮಸ್ಕರಿಸಿ ಅನ್ನುತ್ತಾನೆ, ಈ ನನ್ನ ದೇಹ, ಮನ ಮತ್ತು ಧನ ಇವಷ್ಟನ್ನು ನಿಮ್ಮ ಚರಣಗಳಿಗೆ ಅರ್ಪಿಸುತ್ತೇನೆ. ಅದಕ್ಕೆ ಮಡಿವಾಳ ಸ್ವಾಮಿ ಅನ್ನುತ್ತಾರೆ, ನಿನ್ನ ಧನವನ್ನು ನಿನಗೆ ಕೊಟ್ಟಿರುತ್ತೇವೆ. ಮನವನ್ನು ಆತ್ಮಸ್ವರೂಪದ ವಿಚಾರಕ್ಕೆ ಯೋಜಿಸಬೇಕು. ಅದು ಪೂರ್ಣವಾಗಿ ನಮಗೆ ಬೇಕಾಗಿರುತ್ತದೆ. ಶರೀರವನ್ನು 2 ಕೆಲಸಗಳಿಗೆ ಉಪಯೋಗಿಸಬೇಕು. ಸ್ತ್ರೀ ಪುತ್ರಾದಿಗಳ ಜೀವನವನ್ನು ಸಾಧಿಸುವ ಕೆಲಸಕ್ಕೆ ಹಚ್ಚಬೇಕು.
ಮತ್ತು ಇತರ ಕಾಲಗಳಲ್ಲಿ ನಿಷ್ಕಾಮದಿಂದ ಮಹಾತ್ಮರ ಸೇವೆ ಮಾಡುತ್ತಿರಬೇಕು. ಇಂಥ ಅಮೃತಪ್ರಾಯ ವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಜಯ ಜಯಕಾರವನ್ನೇ ಮಾಡಿ ಆ ಇಬ್ಬರು ಮಹಾತ್ಮರಿಗೆ ಆರತಿ ಮಾಡಿದರು. ತ್ರಿಭುವನದಲ್ಲಿಯೂ ಆನಂದವು ಪೂರಿತವಾಗುವಂತಾಯಿತು. ಸಿದ್ಧರು ಕೆಲವು ದಿವಸ ಅಲ್ಲಿ ಇರುವಾಗ ನಿತ್ಯದಲ್ಲಿ ವಾಸಿಷ್ಠ ಗ್ರಂಥವನ್ನು ಹೇಳುತ್ತಿದ್ದರು. ಆಗ ಸಿದ್ಧನಾಥನ ದರ್ಶನಕ್ಕೋಸ್ಕರ ದೇಶ ದೇಶಗಳಿಂದ ಜನಸಮುದಾಯವು ಬರುವಂತಾಯಿತು. ಅಮೃತಕ್ಕಿಂತ ಅಧಿಕ ಮಧುರ ಮತ್ತು ಹಿತಕಾರಿಯಾದ ಸಿದ್ಧರ ಮುಖದಿಂದ ಹೊರಡುವಂತ ವೇದಾಂತ ಭಾಷಣವನ್ನು ಶ್ರವಣ ಮಾಡಿ ಧನ್ಯರಾಗಬೇಕೆಂದು ಅನೇಕ ಶಾಸ್ತ್ರೀಯ ಪಂಡಿತ ಜನರು ಗರ ಗ್ರಾಮಕ್ಕೆ ಬರುವಂತವರಾದರು. ಎರಡು ನದಿಗಳು ಎಲ್ಲಿ ಸಂಗಮವಾಗಿರುವೋ ಆ ಸ್ಥಾನ ಪವಿತ್ರತೆಯತಕ್ಕದ್ದು. ಹೇಗೆ ಗಂಗಾ ಯಮುನಾ ನದಿಗಳು ಕೂಡಿದಲ್ಲಿ ಪ್ರಯಾಗ ಕ್ಷೇತ್ರವಿದ್ದು ಅಲ್ಲಿ ಸ್ನಾನ ಮಾಡಿ ಉದ್ಧತರಾಗಬೇಕೆಂದು ಜನರು ಹೋಗುವರು, ಅದೇ ಪ್ರಕಾರ ಇಲ್ಲಿ ಇಬ್ಬರು ಮಹಾತ್ಮರು ಕೂಡಿರುತ್ತಾರಾದ್ದರಿಂದ ಈ ಗರಗ ಗ್ರಾಮ ಅತ್ಯುತ್ತಮವಾದ ಮತ್ತು ಮುಕ್ಷು ಜನರಿಗೆ ಪರಮ ಪವಿತ್ರವಾದ ಕ್ಷೇತ್ರವಾಯಿತು. ಇರಲಿ, ಸಿದ್ಧಮುಖದಿಂದ ವೇದಾಂತ ಭಾಷಣ ನಡೆಯುತ್ತಿರುವಾಗ ಮಡಿವಾಳ ಸ್ವಾಮಿಯವರು ಅತ್ಯಾನಂದದಿಂದ ಆ ವಿಶದವಾದ ನಿರೂಪಣವನ್ನು ಕೇಳಿ ತಲೆದೂಗುತ್ತಾ ಇರುತ್ತಿದ್ದರು. ಒಮ್ಮೆ ಸಿದ್ಧರು ಜೀವನ್ಮುಕ್ತಿ ಪ್ರಕರಣವನ್ನು ನಿರೂಪಿಸುವಾಗ ಮಡಿವಾಳಪ್ಪನವರು ಸಿದ್ಧರಿಗೆ ನಿಲ್ಲು ನಿಲ್ಲು ಎಂದು ತಾವೇ ಭಾಷಣ ಮಾಡುವಂತವರಾಗಿ ಎನ್ನುತ್ತಾರೆ. ಉತ್ತಮ ಪಕ್ವಾನ್ನವು ತಪ್ಪೆಯೊಳಗಿರುವಾಗ ಅಥವಾ ಹೊಟ್ಟೆಯೊಳಗೆ ಹೋದ ಮೇಲೆ ಅದರ ರುಚಿಯನ್ನು ಅನುಭವಿಸಲಿಕ್ಕೆ ಬರುವುದಿಲ್ಲ. ಆದರೆ ಅದು ನಾಲಿಗೆ ಮೇಲೆ ಇರುವಾಗ ಅಷ್ಟೇ ಅದರ ಸುಖ ಅನುಭವಿಸಲಿಕ್ಕೆ ಬರುತ್ತದೆ. ಅದೇ ಪ್ರಕಾರ ಜೀವ ಈಶ್ವರ ಐಕ್ಯತ್ವವಾಗುವುದರಿಂದ ಉಂಟಾಗುವ ಆನಂದವು ಜೀವನ ಅಜ್ಞಾನಾವಸ್ಥೆಯಲ್ಲಿಯೂ ತಿಳಿಯದು, ಅಥವಾ ಜ್ಞಾನಾನಂತರವಾಗುವ ವಿದೇಹ ಕೈಗೊಳ್ಳ ಸ್ಥಿತಿಯಲ್ಲಿಯೂ ಆ ಸುಖವು ಇರದು. ಆದರೆ ಜೀವನ್ಮುಕ್ತಿಯಲ್ಲಿರುವಾಗೆ ಆ ಆನಂದವು ಭೋಗಿಸಲಿಕ್ಕೆ ಬರುವುದು. ಈ ಮಧ್ಯಾವಸ್ಥೆಯಲ್ಲಿಯೇ ಆ ಬ್ರಹ್ಮಾನಂದವು ಅನುಭವಿಸಲ್ಪಡುವುದು. ಈ ಪ್ರಕಾರ ಮಡಿವಾಳ ಸ್ವಾಮಿಯವರು ಅಂದವಚನವನ್ನು ಕೇಳಿ ಎಲ್ಲಾ ಭಕ್ತರು ಬಹು ಆನಂದದಿಂದ ಜಯ ಜಯಕಾರವನ್ನು ಗಳಿಸುತ್ತಾ ಆ ಇಬ್ಬರು ಮಹಾತ್ಮನ ಕುರಿಸುವಂತವರಾದರು. ಅನಂತರ ಸಿದ್ಧರು ಕೆಲವು ದಿನ ಅಲ್ಲೇ ಕಳೆಯುತ್ತಾ ಇರುವಾಗ ಎಲ್ಲರೂ ಆನಂದ ಮಹೋತ್ಸವವನ್ನು ಮುಗಿಸುತ್ತಿದ್ದರು. ಆಮೇಲೆ ಸಿದ್ಧರು ಕನ್ನಡಿಗೆ ತಿರುಗಿ ಹೋಗಲಿಕ್ಕೆ ಮಡಿವಾಳ ಸ್ವಾಮಿಯವರ ಆಜ್ಞಾ ಬೇಡುವಾಗ ಸ್ವಾಮಿಯವರು ಅನ್ನುತ್ತಾರೆ, ಸಿದ್ಧನೇ, ಇನ್ನು ಸಂಚಾರವನ್ನು ಸಾಕು ಮಾಡು. ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲೆಲ್ಲಿಯೂ ಹೋಗಬೇಡ. ಅಲ್ಲಿ ಅವರ್ಣನೀಯವಾದ ವೈಭವವು ನಿನಗೆ ಪ್ರಾಪ್ತವಾಗುವುದು. ಈಗ ನಿನ್ನ ಕಿವಿಯಲ್ಲಿ ಒಂದು ಮಾತು ಹೇಳುತ್ತೇನೆ, ಕೇಳು. ಪಾಷಾಣಮಯವಾಗಿರುವ ಸ್ತ್ರೀ ರೂಪವನ್ನು ಸಹ ನೋಡಬೇಡ. ಸ್ತ್ರೀಯಿಂದ ಅನೇಕ ಋಷಿಮುನಿಗಳು ಮೋಸ ಹೊಂದಿರುವುದರಿಂದ ನೀನಾದರೂ ಆ ಸ್ತ್ರೀ ದಿಶೆಯಿಂದ ನಿನ್ನ ಮನಸ್ಸನ್ನು ರಕ್ಷಿಸುತ್ತಿರು. ಮಡಿವಾಳ ಸ್ವಾಮಿಯವರು ಈ ಪ್ರಕಾರ ಅಂದು 2 ಹಸ್ತಗಳಿಂದ ಸಿದ್ಧರನ್ನು ಅಪ್ಪಿಕೊಂಡು ವಕ್ಷಸ್ಥಳಕ್ಕೆ ಗಟ್ಟಿಯಾಗಿ ಹಿಡಿದು ಅತ್ಯಂತ ಗದ್ಗದಿತ ಕಂಠಯುಕ್ತರಾಗಿ 2 ನೇತ್ರಗಳಿಂದ ನೀರು ಸುರಿಸುತ್ತಿದ್ದರು. ಪ್ರೇಮ ಕಲ್ಲೋಲದಲ್ಲಿ ಇಬ್ಬರು ಕುಳಿತಿರುವಾಗ ಆ ವಿರಹ ಪ್ರಸಂಗವು ಅವರ್ಣನೀಯವಾಯಿತು. ಹಾಗೆ ಪುತ್ರ ವಿಯೋಗದಿಂದ ದೀರ್ಘಕಾಲ ತನಕ ದುಃಖಿಸುತ್ತಿದ್ದ ಮಾತೆಯು ಪುತ್ರನು ಅಕಸ್ಮಾತ್ತಾಗಿ ಗಟ್ಟಿಯಾದ ಕೂಡಲೇ ಪ್ರೇಮ ಭರಿತರಾಗುವಳು. ಅದೇ ಪ್ರಕಾರ ಈ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರ ಪ್ರೇಮವು ಉಕ್ಕಿ ಬರುವಂತಾಯಿತು. ಅತ್ಯಂತ ಕಠಿಣವಾದ ವೈರಾಗ್ಯವುಳ್ಳಂತ ಆ ಮಹಾಪುರುಷನು ಈ ಕಾಲದಲ್ಲಿ ಸಿದ್ಧನು ಹೋಗುತ್ತಾನೆಂದು ಬಹಳ ತಲೆಮರೆಸುವಂತವನಾಗಿದ್ದು ಇಬ್ಬರ ನೇತ್ರಗಳಿಂದಲೂ ಪ್ರೇಮಾಸು ಸುರಿಯುವಂತವೂ ಆದವು. ಆಗ ಸದ್ಗರಿತ ಕಂಠರಾಗಿ ಮಡಿವಾಳ ಸ್ವಾಮಿಯವರು, ಹೇ ಬಾಳ, ನನ್ನನ್ನು ಎಂದೂ ಮರೆಯಬೇಡ ಅಂದದ್ದನ್ನು ಕೇಳಿ ಸಿದ್ಧರು ಆಶ್ವಾಸನ ಕೊಟ್ಟರು. ಸಿದ್ಧರ ಮಸ್ತಕದ ಮೇಲೆ ಸ್ವಾಮಿಯವರ ಹಸ್ತವನ್ನಿಟ್ಟು ನಿನ್ನ ಜ್ಞಾನ ಅಖಂಡವಾಗಿರಲಿ ಎಂದು ಆಶೀರ್ವಾದ ಮಾಡಿದರು. ಮತ್ತು ಸಿದ್ಧರು ಮಡಿವಾಳ ಸ್ವಾಮಿಯವರ ಚರಣಗಳನ್ನು ವಂದಿಸಿದರು. ಸಿದ್ಧರ ಮೇಲಿನ ಸ್ವಾಮಿಯವರ ಪ್ರೇಮವನ್ನು ನೋಡಿ ಅಲ್ಲಿದ್ದ ಸರ್ವಭಕ್ತ ಜನರು ಸಹ ಗದ್ಗದಿತರಾದರು. ಆಮೇಲೆ ಇಬ್ಬರಿಗೂ ಪಂಚಾರತಿಯನ್ನೆತ್ತಿ ಮಂಗಳಾರತಿಯನ್ನು ಹಾಡುವಂತವರಾದರು. ಭಕ್ತ ಜನರನ್ನು ಕೂಡಿಕೊಂಡು ಸಿದ್ಧರು ಹುಬ್ಬಳ್ಳಿಗೆ ಹೊರಟು ಹೋಗುವಾಗ ಮಡಿವಾಳಪ್ಪನವರು ಅವರನ್ನು ಕಳುಹಿಸಲಿಕ್ಕೆ ಬಹಳ ದೂರ ತನಕ ಬರುವಂತವರಾದರು. ಆಗ ಸಿದ್ಧರಾಜರು ಆ ಅಂಧರಾಗಿಯೂ ಉದ್ದರಾಗಿರುವಂತಹ ಮಡಿವಾಳ ಸ್ವಾಮಿಯವರ ಚರಣ ಹಿಡಿದು ಪ್ರಾರ್ಥಿಸಿ ಅವರನ್ನು ಹಿಂತಿರುಗಿಸಿದರು. ಸ್ವಾಮಿಯವರ ಶಿಷ್ಯರು ಅವರನ್ನು ಕೈ ಹಿಡಿದು ಮಠಕ್ಕೆ ಕರಕೊಂಡು ಹೋದರು. ಅಲ್ಲಿ ಮಡಿವಾಳ ಸ್ವಾಮಿಯವರು ಗಾದಿಯ ಮೇಲೆ ಕುಳಿತುಕೊಂಡು ಶಿಷ್ಯರನ್ನು ಕುರಿತು ಬಹು ಪ್ರಕಾರ ಸಿದ್ಧರುಗಳನ್ನು ವರ್ಣಿಸುತ್ತಾ ಕಣ್ಣುಗಳಿಂದ ಅಶ್ರುವನ್ನು ಸುರಿಸುತ್ತಿದ್ದರು. ಹಾಗೆ ದಶರಥರಾಜನು ರಾಮನು ವನಕ್ಕೆ ಹೋದಾಗ ಪುತ್ರನ ಗುಣಗಳನ್ನು ಸ್ಮರಣೆ ಮಾಡುತ್ತಾ ಪ್ರಲಾಪಿಸುತ್ತಿದ್ದನು. ಹಾಗೆ ಈ ಸಮಯದಲ್ಲಿ ಮಡಿವಾಳಪ್ಪನವರು ಕಾಣಿಸುವಂತವರಾದರು. ಇದಾದ ಅಲ್ಪ ಕಾಲದಲ್ಲಿಯೇ ಅವರು ದೇಹವನ್ನಿಟ್ಟು ವಿಧೇಯ ಕೈವಳಿಸಿಯನ್ನು ಹೊಂದಿದರು.
ಅದೇ ಗ್ರಾಮದಲ್ಲಿ ಅವರ ಭಕ್ತ ಜನರು ಮಠದ ಸಮೀಪ ಒಂದು ಭವ್ಯವಾದ ಸಮಾಧಿ ಮಂದಿರವನ್ನು ಕಟ್ಟಿಸಿ ಅದರಲ್ಲಿ ಪರಿವಾರ ಸ್ವಾಮಿಯವರ ಶರೀರವನ್ನು ಸ್ಥಾಪಿಸಿದರು. ಈ ಮಹಾತ್ಮರ ಅಮೃತ ಕಥೆಯನ್ನು ಶ್ರವಣ ಮಾಡಿದ ಮಾತ್ರದ ಸರ್ವ ಕಲಿಮಲವು ನಾಶವಾಗಿ ಅಂತಃಕರಣ ಶುದ್ಧಿಯಾಗಿ ಜ್ಞಾನಾಧಿಕಾರವು ಪ್ರಾಪ್ತವಾಗುವುದು ಎಂಬಲ್ಲಿ ಸಿದ್ಧರ ಪ್ರತಾಪನಂದರು ಶ್ರವಣ ಮಾತ್ರ ಸರ್ವ